ನೀನ್ ಯಾಕೆ ಸರಿಯಾಗಿ ಓದ್ತಿಲ್ಲ ಅಂದ್ರೆ ನೀನು ಹೇಳ್ಬಹುದು ನಮ್ಮಪ್ಪ ಬಡವರು ನಮ್ಮಮ್ಮ ಬಡವರು, ಕೇಳಿದ್ ಕೊಡ್ಸಲ್ಲ, ಕಾಲ್ಗೆ ಶೂ ಇಲ್ಲ, ಹಾಕೊಳ್ಳೋಕೆ ಸರಿಯಾಗಿ ಬಟ್ಟೆ ಇಲ್ಲ, ಮನೆಯಲ್ಲಿ ಕಷ್ಟ ಅಂತ ನೂರಾರು ಕಾರಣ ಕೊಡಬಹುದು. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ ಸ್ನೇಹಿತ, ನಿನ್ ಜೀವನದಲ್ಲಿ ನಿನ್ ಗುರಿ ಮುಂದೆ ಇವತ್ ನಿಮ್ ಮನೆಯಲ್ಲಿರೋ ಕಷ್ಟಗಳು ದೊಡ್ಡದಲ್ಲ. ಸಾಧನೆಯ ಹಾದಿ ದೊಡ್ಡದಿದ್ದಾಗ ಆ ದಾರಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಸಾಮಾನ್ಯ, ಅದನ್ನ ದಾಟಿ ಮೀರಿ ನಿಲ್ಲಲೇಬೇಕು. ಸೋಲೋನು ಸೋಲೋಕೆ ಸಾವಿರ ಕಾರಣ ಕೊಡ್ತಾನೆ, ನನ್ನ ಕೈಯಲ್ಲಿ ಅದಕ್ಕಾಗ್ಲಿಲ್ಲ ಇದಕ್ಕಾಗ್ಲಿಲ್ಲ ಅಂತ. ಆದ್ರೆ ಗೆಲ್ಬೇಕು ಅನ್ಕೊಂಡಿರೋನು ಗೆಲ್ಲೋಕೆ ಕಾರಣ ಹುಡುಕ್ತಾನೆ. ಸಪೋಸ್ ನೀನ್ ಯಾವುದೇ ಕ್ಲಾಸ್ ಅಲ್ಲಿರೋ, ಇಡೀ ವರ್ಷ ಪೂರ್ತಿ ಟೈಮ್ ಇರುತ್ತೆ, ಆದ್ರೆ ನಿನ್ ಗುರಿ ಕೇವಲ 35-40% ಅಷ್ಟೇ. ನಿನ್ಗೊಂದ್ ಮಾತು ಹೇಳ್ತೀನಿ ಕೇಳು. ಇವತ್ತು ಈ ಜಗತ್ತಲ್ಲಿ ಕರೆಂಟ್ ನ ಮೆಜರ್ ಮಾಡೋಕೆ ಆ ಮೀಟರ್ ಅನ್ನೋ ಡಿವೈಸ್ ಇದೆ, ವೋಲ್ಟೇಜ್ ನ ಮೆಜರ್ ಮಾಡೋಕೆ ವೋಲ್ಟ್ ಮೀಟರ್ ಅನ್ನೋ ಡಿವೈಸ್ ಇದೆ. ಆದ್ರೆ ನಿನ್ನ ಕೆಪಾಸಿಟಿನ ಮೆಜರ್ ಮಾಡೋ ಡಿವೈಸ್ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ. ಆಗಿದ್ರೆ ನಿನ್ನನ್ನ ನೀನು 30-40%ಗೆ ಯಾಕೆ ಲಿಮಿಟ್ ಮಾಡ್ಕೊಳ್ತೀಯಾ? ಏಮ್ ಫಾರ್ ಬಿಗ್ ಥಿಂಗ್ಸ್ ಇನ್ ಲೈಫ್. ಇಲ್ಲಿ ಯಾವುದು ಅಸಾಧ್ಯ ಅಲ್ಲ. ಅಸಾಧ್ಯ ಯಾವಾಗ ಆಗುತ್ತೆ ಗೊತ್ತಾ? ನೀನ್ ಯಾವಾಗ ಅಸಾಧ್ಯ ಅನ್ಕೊಳ್ತೀಯೋ ಆಗ ಮಾತ್ರ ಅದು ಅಸಾಧ್ಯ. ಎತ್ತರವಾದ ಗುರಿ, ಆ ಗುರಿ ಮುಟ್ಟೋಕೆ ಸತತ ಪ್ರಯತ್ನ, ಈ ಎರಡೇ ನಿನ್ನನ್ನ ನಿನ್ನ ಗುರಿಯತ್ತ ಕರ್ಕೊಂಡೋಗೋದು. ನಿನ್ಗೆ ಕಷ್ಟ ಬಂದಾಗ ಅನ್ಕೋ, ಈ ಕಷ್ಟಕ್ಕಿಂತ ನನ್ನ ಗುರಿ ದೊಡ್ಡದು. ಆ ಗುರಿ ಮುಟ್ಟೋಕೆ ಇವತ್ತೆಷ್ಟೇ ಕಷ್ಟ ಆದ್ರೂ ಸರಿ, ನಾನು ಎದುರಿಸಿ ನಿಲ್ತೀನಿ ಅಂತ. ನಾನು ಸಾಧಿಸ್ಲೇಬೇಕು, ಸಾಧಿಸ್ತೀನಿ ಅನ್ನೋ ನಂಬಿಕೆಯನ್ನ ಯಾವತ್ತೂ ಕಳ್ಕೊಳ್ಬೇಡ. ಸಾಧನೆ ಸುಮ್ನೆ ಆಗೋದಿಲ್ಲ, ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡಿಬೇಕಾದ್ರೆ ಬರೀ ಕಾಲಿದ್ರೆ ಸಾಕಾಗಲ್ಲ, ಸಾಗೋ ಮನಸ್ಸಿರ್ಬೇಕು. ನಿನ್ನ ಸಾಧನೆಯ ದೀಪವನ್ನ ನೀನೇ ಹಚ್ಬೇಕು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತೆ, ಆದ್ರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ. ಆದ್ರಿಂದ ನಾವು ಕಷ್ಟಗಳನ್ನ ಎದುರಿಸಿ ಮುನ್ನುಗ್ಗದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗ್ತೇವೆ. ನಾವು ಸುಟ್ಟ ಇಟ್ಟಿಗೆಯಂತೆ ಆಗ್ಬೇಕೇ ಹೊರತು ಕಟ್ಟಿಗೆ ಸುಟ್ಟ ಬೂದಿಯಲ್ಲ. ಈ ಪ್ರಪಂಚ ನಿನ್ಗೆ ವ್ಯಾಲ್ಯೂ ಕೊಡ್ಬೇಕಂದ್ರೆ ಮೊದಲು ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅರ್ಥ ಮಾಡ್ಕೋ. ನಿನ್ನ ಕಮಿಟ್ಮೆಂಟ್ಗೆ ನೀನ್ ಬದ್ಧನಾಗಿರ್ಬೇಕು. ಓದ್ಬೇಕಾದ್ರೆ ಮೈಂಡ್ ಮೇಲೆ ಪ್ರೆಷರ್ ಬೀಳುತ್ತೆ, ಸ್ಟ್ರೆಸ್ ಫೀಲ್ ಆಗುತ್ತೆ ಅನ್ನೋದಲ್ಲ, ಮಾಡ್ಲೇಬೇಕು. ಯಾಕಂದ್ರೆ ಇದೇ ನಿನ್ನ ಲೈಫ್. ಜೀವನದಲ್ಲಿ ದೊಡ್ಡ ಕನಸಿದೆ, ಆದ್ರೂ ಓದಲ್ಲ ಅಂದ್ರೆ ಹೇಗೆ? ಇವತ್ಯಾರು ನಿನ್ನನ್ನ ದಡ್ಡ ಅಂದ್ರೋ ಅವರೇ ನಿನ್ನನ್ನ ಸರ್ ಅಂತ ಕರಿಬೇಕು ಅಂತ ಆಸೆ ಇಲ್ವಾ? ಇವತ್ಯಾರು ನಿನ್ನ ಕನಸನ್ನ ನೋಡಿ ತಮಾಷೆ ಮಾಡ್ತಿದ್ರು, ಅವರೇ ಮುಂದೊಂದು ದಿನ ಗುರಿ ಅಂದ್ರೆ ಆ ರೀತಿ ಇರಬೇಕು ಅಂದ್ಕೊಳ್ಬೇಕು. ಅದಕ್ಕೋಸ್ಕರ ಆದ್ರೂ ನೀನು ಓದ್ಲೇಬೇಕು. ನಿನ್ಗೆ ನೆನ್ಪಿದ್ಯಾ, ಪ್ರತಿ ವರ್ಷ ನಿನ್ಗೆ ಬರ್ತ್ಡೇ ಬರುತ್ತೆ, ಪ್ರತಿ ವರ್ಷ ನಿನ್ಗೆ ಹೊಸ ಬಟ್ಟೆನ ನಿನ್ ತಂದೆ ತಾಯಿ ನಿನಗೆ ಕೊಡಿಸ್ತಾರೆ. ನಿಮ್ಮಪ್ಪ ಅಮ್ಮನಿಗೂ ಬರ್ತ್ಡೇ ಡೇಟ್ ಅನ್ನೋದಿರುತ್ತೆ. ಅವರು ಹೊಸ ಬಟ್ಟೆ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ, ನಿನ್ಗೆ ಕೊಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ನೀನ್ ಮುಖ್ಯ. ಆದ್ರೂ ನಿನ್ಗೆ ಓದೋಕೆ ಮನಸ್ಸಿಲ್ಲ ಅಂದ್ರೆ ಹೇಗೆ?